ನಾಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಡಿದ ನಾಡು. ಇವತ್ತು ನಮ್ಗೆ ಎಲ್ಲ ಸಿಕ್ಕೈತಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ. ಕೆಲವು ಕಡೆ ನಡೀತಾ ಇದೆ ಈ ಜಾತಿ ಧರ್ಮ ಇದ್ರ ಮೇಲೆನೆ ರಾಜಕಾರಣ ನಡೆದ್ಬಿಟ್ಟೈತಿ. ಬಾಬಾ ಸಾಹೇಬ್ ಕಟ್ಟಿದಂತ ದೇವಸ್ಥಾನ ಯಾವುದು? ಒಂದು ಗ್ರಾಮ ಪಂಚಾಯಿತಿ, ಒಂದು ತಾಲೂಕ್ ಪಂಚಾಯಿತಿ, ಒಂದು ಜಿಲ್ಲಾ ಪಂಚಾಯಿತಿ, ಒಂದು MLA, ಒಂದು MP. ಹೆಣ್ಣು ಮಕ್ಕಳಿದ್ದಂಗ ಓಟು, ಹೆಣ್ಣು ಮಕ್ಕಳಂದ್ರೆ ನಿಮ್ಮ ಹೆಣ್ಣು ಮಕ್ಕಳಿದ್ದಂಗ ಆ ಓಟು ಕೋಟಿಗೆ ಕಿಮ್ಮತ್ ಐತಿ. ಅದನ್ನೆಂದೂ ಮಾರಕ್ ಹೋಗ್ಬೇಡ. ಜಾತಿ ಒಳಗೆ ಜಗಳ ಹಚ್ಚೋದು, ಧರ್ಮದಾಗ ಜಗಳ ಹಚ್ಚೋದು. ಅವ ಮೈನಾರಿಟಿ ಧರ್ಮದವದ, ನೀವು ಹಿಂದೂ ಧರ್ಮದವದ, ನಾವು ವೀರಶೈವದ. ಇವತ್ತು ಅಂಬೇಡ್ಕರ್ ಬರೀ ದಲಿತರಿಗೆ ಮಾಡಲಿಲ್ಲ, ಈ ದೇಶ ಕಟ್ಟತಕ್ಕಂಥ ಮಹಾನ್ ಶಕ್ತಿವಂತ ಅಂಬೇಡ್ಕರ್. ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಡೋದು ತೊಂದರೆ ಬಂದಿತ್ತು, ವಿರೋಧ ಮಾಡಿದ್ರು, ರಾಜೀನಾಮೆ ಎಸೆದ ಅವರು ತಾಯಂದ್ರೆ ಅವ್ರಿಗಿನ ಶಕ್ತಿ ಕೊಡ್ಬೇಕಾದ್ರು, ಅವ್ರಿಗೆ ಆಸ್ತಿ ಹಕ್ಕು ಕೊಡ್ಬೇಕು. ಅವ್ರಿಗೆ ಆಸ್ತಿ ಹಕ್ಕಿಲ್ಲ ಅಂದ್ರೆ ನನಗ್ಯಾಕೆ ಮಂತ್ರಿಗಿರಿ ಬೇಕಂತೇಳಿ ಹೆಣ್ಮಕ್ಳ ಪರವಾಗಿ ರಾಜೀನಾಮೆ ಕೊಟ್ಟು ಹೋಗಲ್. ಅದೇ ಎಲ್ಲ ಜಾತಿ ಹೆಣ್ಮಕ್ಳು, ಮತ್ತು ನೀವು ಒಂದೇ ಜಾತಿ ಅಂದ್ರೆ ಹಿಂದೂ ಕೋಡ್ ಬಿಲ್ ಎಲ್ಲ ಜಾತಿಗೆ ಅದು, ಮತ್ತು ಒಂದೇ ಜಾತಿಗೆ. ಈಗ ಅತ್ತೆಗಾರ ಏನರ ಹೆಸರು ನಮ್ದು ಆಸ್ತಿ ಐತೆ ಎತ್ತಿದ್ರು ಅಂದ್ರೆ ಅಂಬೇಡ್ಕರ್ ಬರೆದಂಥ ಸಂವಿಧಾನ ನೋಡ್ರಿ. ಅವರು ಹೆಣ್ಮಕ್ಳ ಬಗ್ಗೆ ಅವ್ರ ಕಾಳಜಿ ಅಂತದೆ. ಕೆಲವು ಕಡೆ ನಡೀತಾ ಇದೆ ಈ ಜಾತಿ ಧರ್ಮ ಇದ್ರ ಮೇಲೆನೆ ರಾಜಕಾರಣ ನಡೆದ್ಬಿಟ್ಟೈತಿ. ಜಾತಿ ಒಳಗೆ ಜಗಳ ಹಚ್ಚೋದು, ಧರ್ಮದಾಗ ಜಗಳ ಹಚ್ಚೋದು. ಅವ ಮೈನಾರಿಟಿ ಧರ್ಮದವದ, ನೀವು ಹಿಂದೂ ಧರ್ಮದವದ, ನಾವು ವೀರಶೈವದ. ಹೀಗೆ ನಮ್ಮನ್ನೆಲ್ಲ ಒಡೆದು ಇಟ್ಬಿಡ್ತಾರೆ. ನಾವಿಲ್ಲೇ ಜಗಳ ಆಡ್ತೀವಿ, ನಾ ಹೆಚ್ಚು ನೀ ಹೆಚ್ಚು. ದೊಡ್ಡದಂದ್ರನಿಲ್ಲ. ಈ ಮಾದ್ರ ಕೆಳಗೊಂದು ಜಾತಿ ಐತಿ, ಗೊತ್ತಿರ್ಬೇಕು. ಅವ್ರು ಬರ್ತಾರೆ ಇಲ್ಲಿ ಊರಾಗ, ನೀವರೇ ನಮ್ಮ ಗೌಡ್ರ, ನೀವ ನಮ್ಗೆ ನೀರು ಹಾಕ್ಬೇಕ್ರಿ, ನೀವನ ಊಟ ಕೊಡ್ಬೇಕ್ರಿ. ಇವ್ರ ಕೆಳಗೊಬ್ಬರು, ಇವ್ರ ಮೇಲೆ ಗೌಡ್ರು, ಇವ್ರ ಮೇಲೆ ಎಷ್ಟು ಜಾತಿಗಳದವ್ ನೋಡ್ರಿ. ಹಂಗೆ ನಾವು ಈ ಜಾತಿ ಐತಿ ಇಲ್ಲಿ ಜಗಳಾಡ್ಕೊಳಕ್ ಕೂತೀವಿ. ಬೆನ್ನಿ ಮೇಯವರೆಲ್ಲ ಬೇರೆದವ್ರು ಅದಾರ. ರಾಜಕಾರಣದೊಳಗ ಬೆನ್ನಿ ಮೇಯಕತ್ತಾರ ಯಾರು? ನಾವು ಇಲ್ಲ, ನೀವಿಲ್ಲ, ಹೆಸರು ನೀವಿಲ್ಲ, ಹನುಮಂತಗೌಡ ನೀವು ಇಲ್ಲ. ಬೆನ್ನಿ ತಿನ್ನೋರು ಬುದ್ಧಿವಂತರು ಅದಾರು, ಅವ್ರು ಅಲ್ಲದಾರ. ಮನುವಾದಿಗಳದಾರಲ್ಲ ಅವರು. ಆದ್ದರಿಂದ ಈ ಎಲ್ಲ ಜಾತಿ ಜನಾಂಗದವರು ಭಾತೃತ್ವ ಪ್ರೇಮ ಇರ್ಬೇಕಂತ ಹೇಳಿದವರೇ ಅಂಬೇಡ್ಕರ್ ಅವರು. ಅಣ್ಣ ತಮ್ಮಂದ ರೀತಿಯಲ್ಲಿ ಬದುಕಬೇಕಂತ ಹೇಳಿದವರು ಪೀಠಿಕೆಯಲ್ಲೇನೆ ಹೇಳಿದ್ದಾರೆ, ಭಾತೃತ್ವ ಭಾವನೆ. ನೋಡಿ, ಇಂತಹ ಅದ್ಭುತವಾದ ಅಂಬೇಡ್ಕರ್ ದೇವರನ್ನು ಬಿಟ್ಟ. ಇನ್ಮೇಲೆ ದುರ್ಗವ್ವನ ದ್ಯಾಮನ ಗುಡಿಗೆ ನೀವು ನಾನು ಹತ್ತಿಲ್ಲ ಅರ್ಜಿ ತರೋದಿಲ್ಲಲ್ಲ, ಅಣ್ಣವಲ್ಲಲ್ಲಿ ಒಬ್ರು ತರವ್ರ. ತರಂಗಿಲ್ಲ ಹೋಗಿಲ್ಲ, ವಾಪ್ ಹೇಳಿದ್ರು ಕೈ ಎತ್ತಿರಿ ನೋಡು. ಇನ್ ಮೇಲೆ ನಾವು ಬರೀ ಶಾಲೆ ತರ್ತೀವ್ರಿ, ಶಾಲೆ ಮಕ್ಕಳ ಸಲುವಾಗಿ ತರ್ತೀವಿ. ಅಂಬೇಡ್ಕರ್ದು ಲೈಬ್ರರಿ ಹೇಳ್ಯಾನ, ನೀನ ಲೈಬ್ರರಿ ಬಗ್ಗೆ ಬರ್ತಿರುತ್ತೆ. ಅಟ್ಟನ್ ಬಿಟ್ಟು ನಾವೇನು ತರಂಗಿಲ್ಲ, ಗುಡಿ ತರಂಗಿಲ್ಲ ಅಂತ ಅಟ್ಟ ಹೇಳೋರು. ಕೈ ಎತ್ತಿ 3 4 5 6 7 8 ಸಾಕು. ನೀವು ಹೆಣ್ಮಕ್ಳು ನಿಮಗೆ ದೇವರ ಬೇಕು, ದುರ್ಗವರ ಬೇಕು, ದ್ಯಾಮವರ ಬೇಕು, ಇಲ್ಲ ಎಲ್ಲವೂ ಬೇಕು. ಆ ಎಲ್ಲವುದಂತೂ ನಾನು ನೋಡ್ತೀನಿ. ಪಾಪ ಬಾಚ್ಕೊಳ್ಳೋರ್ಕ್ರಿ ತಲೆಯಾಗ ಇದು ಬೆಳೆದ್ಬಿಡ್ತೈತಿ, ಫಂಗಸ್ ಏನು ಹತ್ತಾರ ಅದು ಬೆಳೆದ್ಬಿಡ್ತೈತಿ. ಜಡಿ ಹತ್ತಾರ ಸರಿಯಾಗಿ ಹಿಕ್ಕೊಳ್ಳಿಲ್ಲ ಅಂದ್ರೆ ಅದು ಜಡಿ ಬೆಳಿತೈತಿ, ಕೂತು ಅದನ್ನು ಹೊತ್ಕೊಂಡೇ ಆಟಾಡ್ತಾರೆ. ಅದಕ್ಕೆ ದಯಮಾಡಿ ಮೂಢನಂಬಿಕೆಗಳಿಗೆ ಹೋಗ್ಬೇಕು.
ದೇವರು ಅನ್ನೋದಿದೆ, ಆದರೆ ಮೂಢನಂಬಿಕೆ ಇಲ್ಲ. ಆ ಕಡೆ ಹೋಗಬೇಡಿ ಅಂಥೇಳಿ ನಿಮ್ಮೊಂದು ದೊಡ್ಡ ಶಕ್ತಿ, ರಾಜಕೀಯ ಶಕ್ತಿ ಅಂಬೇಡ್ಕರ್ ಕೊಟ್ಟಾನ. ನೀವು ಬೇಕಾದವ್ರನ್ನ ಗೆಳೆದು ಜಗಳ ಹಚ್ಚೋರ್ನ ಬೇಡ. ಊರಾಗ ಜಾತಿ ಜಗಳ, ಧರ್ಮದ ಜಗಳ ಏನ್ರೇ ಗೌಡ್ರ, ಊರು ಸುದ್ದಿರಬಾರ್ದವ್ರು ಅಂದ್ರೆ ಓಟ್ ಬರ್ತಾವ. ಓಟ್ ಬರ್ಬೇಕಾದ್ರೆ ಊರಾಗ ಜಗಳ ಹತ್ತಿರ್ಬೇಕು. ಓನ್ಯಾಗರ ಮುಸ್ಲಿಗರ ಕಲ್ಲಿಗಬೇಕು, ಇಲ್ಲ ನಿಮ್ಗಾರ ಕಲ್ಲಿಗೆ. ಊರಾಗ ಬೆಂಕಿ ಹತ್ತಿರ್ಬೇಕು, ಓಟ್ ಹೆಚ್ಚಿಗೆ ಬಂದ. ಇಂತಹ ಪ್ರವೃತ್ತಿಯಿಂದ ನಾವು ದೂರ ಬರ್ತಾ ಇದ್ದರೆ ಈ ದೇಶ ಕಟ್ಟೋದು ಸಾಧ್ಯ, ಸಮಾಜ ಕಟ್ಟೋದು ಸಾಧ್ಯ, ಊರು ಕಟ್ಟೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ, ನನಗಂತೂ ಒಜ್ಜರಿಮಟ್ಟಿ ಗ್ರಾಮದ ಎಲ್ಲ ಗೌಡ್ರಿಗೆ, ಹಿರಿಯರಿಗೆ ನಾನು ಎಂಥ ಅಭಿನಂದನೆ ಹೇಳ್ಬೇಕಂದ್ರೆ, ಬಹುಶಃ ಎಲ್ಲಿ ನೋಡಿಲ್ಲ ನಾನು ಈ ಊರಿನ ಎಲ್ಲ ಜಾತಿಯ ಹಿರಿಯರು ಕೂಡಿ ಅಂಬೇಡ್ಕರ್ ಜಾತ್ರೆ ಮಾಡಕ್ಕೆ ನಾವು ಬರ್ತೀವತ್ತಿ ಇಷ್ಟೆಲ್ಲ ಕೂತದ್ದು ನಾನು ನೋಡಿದ್ದು ಫಸ್ಟ್ ಟೈಮ್. ನಾನಂತೂ ಎಲ್ಲಿ ನೋಡಿಲ್ಲ. ಇಂತಹ ಭಾತೃತ್ವದ ಊರಿಗೆ ನನ್ನ ವಿಶೇಷವಾದ ನಮನವನ್ನು ಸಲ್ಲಿಸ್ತೇನೆ. ಬಾಬಾ ಸಾಹೇಬರ ಕನಸನ್ನು ನೆನಸು ಮಾಡೋ ಕಡೆ ನಾವು ಸಾಗಬೇಕಾಗೈತಿ. ಅದಕ್ಕೆ ಬಾಬಾ ಸಾಹೇಬ್ರ ಒಂದು ಮಾತು ಹೇಳ್ತಾರೆ, ಏನಂತ ಒಂದು 3 ಸೆಂಟೆನ್ಸ್ಗಳು ಹೇಳ್ತಾರೆ. ಸಂದೇಶ ಏನು? ನಾವು ಹುಟ್ಟಿದಂಥ ಊರು ಬಿಡಬೇಕು. ಮೊದಲು ನಮ್ಮ ಭೂಮಿ ಇಲ್ಲ, ಏನೂ ಇಲ್ಲ, ನಾವೆಲ್ಲ ದುಡ್ದು ತಿನ್ಬೇಕು. ನಾವು ಬದಲಾವಣೆ ಆಗ್ತೀವಿ. ನಾಮಾಂತರ ಆಗ್ಬೇಕು, ಸ್ಥಳಾಂತರ ಆಗ್ಬೇಕು, ಧರ್ಮಾಂತರ ಆಗ್ಬೇಕಂತ ಬಾಬಾ ಸಾಹೇಬ್ ಹೇಳ್ಯಾರ. ಊರು ಬಿಟ್ಟಾಗ ನಮ್ಗೆ ಎಲ್ಲರೂ ಯಾವುದೇ ವ್ಯವಸ್ಥೆ ಇರಂಗಿಲ್ಲ. ಅದಕ್ಕೆ ನಮ್ಮ ಅಡ್ರೆಸ್ಗಳು ಏನಾಗ್ಬಿಟ್ಟು ಅಂದ್ರೆ ಇಡೀ ದೇಶದಾಗ ಮಾತ್ರ ಅಂತಂದು ನಂಬರ್ 1 ಅಡ್ರೆಸ್ ನಮ್ದು. ಸೆಕೆಂಡ್ ಪಾಟ್ಲಿ ಅನ್ನೋದೈತಿ. ಅದಕ್ಕೆ ನಮ್ಮ ನಾಮಗಳು ಚೇಂಜ್ ಆಗ್ಬೇಕು. ನಾಮದ ಜೊತೆ ಧರ್ಮನು ಚೇಂಜ್ ಆಗಬೇಕು. ಇವತ್ತು ನೋಡ್ರಿ, ಇದು ಬಸವಣ್ಣ ಅಡ್ಡಾಡಿದ ನಾಡು, ಬುದ್ಧ ಅಡ್ಡಾಡಿದ ನಾಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಡಿದ ನಾಡು. ಇವತ್ತು ನಮ್ಗೆ ಎಲ್ಲ ಸಿಕ್ಕೈತಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ. ಯಾಕಂದ್ರೆ ಇವತ್ತ ನಿಮಗೆ ಯಾರು ನಮಸ್ಕಾರ ಮಾಡ್ತಿರ್ಲಿಲ್ಲ. ಮೋದಿನೂ ನಮಸ್ಕಾರ ಮಾಡ್ತಿದ್ದಿಲ್ಲ, ಸಿದ್ದರಾಮಯ್ಯನೂ ನಮಸ್ಕಾರ ಮಾಡ್ತಿದ್ದಿಲ್ಲ ನಿಮಗೆ. ಅದಕ್ಕೆ ಬಾಬಾ ಸಾಹೇಬ್ ಒಂದು ಓಟ್ ಕೊಟ್ಟಾರ. ಆ ಓಟ್ ಐತೆ ಅಂತ ನಮಸ್ಕಾರ ಅಂತಾರೆ ಎಲ್ಲರೂ. ಅದ ಓಟ್ ಐತಂದ್ರೆ ನಿಮ್ಗೆ ಯಾರೂ ಮಾತಾಡ್ಸಿಲ್ಲ, ನಿಮ್ಮ ಮನೆ ಸನಿಯಕ್ಕೂ ಬರ್ತಿದ್ದಿಲ್ಲ. ಆ ಓಟು ಅದು ಏನಪ್ಪ ಅಂದ್ರೆ ನಿಮ್ಮ ಹೆಣ್ಣು ಮಗಳು ಇದ್ದಂಗ. ಹೆಣ್ಣು ಮಗಳಿದ್ದಂಗ ಅದು ಓಟು. ಹೆಣ್ಣು ಮಕ್ಕಳಂದ್ರೆ ನಿಮ್ಮ ಹೆಣ್ಣು ಮಕ್ಕಳಿದ್ದಂಗ. ಆ ಓಟು ಕೋಟಿಗಿತ್ತಲು ಕಿಮ್ಮತ್ತೈತಿ. ಅದನ್ನ ಎಂದೂ ಮಾರಕ್ಕೆ ಹೋಗ್ಬೇಡ. ನೀವೇನು ಮಾಡ್ತೀರಿ? ನಿಮ್ಮ ಮಗಳು ಶಾಲೆ ಕಲಿಸ್ತೀರಿ, ದೊಡ್ಡಕ್ಕೆ ಮಾಡ್ತೀರಿ. ದೊಡ್ಡಕ್ಕೆ ಮಾಡಿದ ಕೂಡಲೇ ಯಾರು ಲಗ್ನ ಮಾಡಿಕೊಡ್ತೀರಿ? ತುಳುಗು ಮಾಡಿಕೊಡ್ತೀರ, ಸೆರೆ ಕುಟುಂಬ ಮಾಡಿಕೊಡ್ತೀರ, ಸುಳ್ಳು ಎಲ್ಲವೂ ಮಾಡಿಕೊಡ್ತೀರ, ದುಡಿಲೆಲ್ಲವೂ ಮಾಡಿಕೊಡ್ತೀರ? ಇಲ್ಲ, ನನ್ನ ಮಗಳ ಗಂಡ MLA ಆಗಿರ್ಬೇಕು, ಮಿನಿಸ್ಟರ್ ಆಗಿರ್ಬೇಕು, DC ಆಗಿರ್ಬೇಕು, SP ಆಗಿರ್ಬೇಕು, ಮಾಸ್ಟರ್ ಆಗಿರ್ಬೇಕು, ಇಲ್ಲ ಹೊಲದಾಗ ದುಡ್ಕೊಂಡು ತಿನ್ನಾಗಿರ್ಬೇಕು ಅಂತ. ಆದ್ರೆ ನಾವು ಎಲೆಕ್ಷನ್ ಬಂದಾಗ ಏನು ಮಾಡ್ತೀವಿ? ಇಲ್ರಿ, ನಮ್ಮ ಮನ್ಯಾಗ ಒಂದು 400 ಹೆಣ್ಮಕ್ಳು ಅದಾರ್ರಿ, 400 ಸೀರೆ ಕೊಡ್ರಿ. 8 ಮಂದಿ 15 ಮಂದಿ ಕೊಡೋರು ಅದಾರ್ರಿ, 4 ಬಾಕ್ಸ್ ಸೀರೆ ಕೊಡ್ರಿ. ನಮ್ಮ ಹುಡುಗರು ಭಾಳ ಸ್ಟ್ರಾಂಗ್ ಅದಾರಿ, ಕಬಡ್ಡಿ ಎಲ್ಲ ಮಾಡ್ತಾರ್ರಿ, ಅವ್ರು ಬಿರಿಯಾನಿ ಕೊಡ್ರಿ. ಹಂಗೆ ನಮ್ಮ ಬದಲಾವಣೆ ಆಗೈತೆ. ಅದಕ್ಕೆ ಬಾಬಾ ಸಾಹೇಬ್ ಹೇಳಿದ್ದು, ಈ ಪುರೋಹಿತರು ಕಟ್ಟಿದಂತ ದೇವಸ್ಥಾನಕ್ಕೆ ಹೋಗಬೇಡ್ರಿ, ನಾ ಕಟ್ಟಿದ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ. ಬಾಬಾ ಸಾಹೇಬ್ ಕಟ್ಟಿದಂತ ದೇವಸ್ಥಾನ ಯಾವುದು? ಒಂದು ಗ್ರಾಮ ಪಂಚಾಯಿತಿ, ಒಂದು ತಾಲೂಕ್ ಪಂಚಾಯಿತಿ, ಒಂದು ಜಿಲ್ಲಾ ಪಂಚಾಯಿತಿ, ಒಂದು MLA, ಒಂದು MP. ನೀವು ತಿರುಪತಿ ತಿಮ್ಮಪ್ಪ ಹೋಗಿ ಮಾಡ್ತೀರಿ, ಕೂದಲ ಕೊಟ್ಟು ರೊಕ್ಕ ಹಾಕಿ ಬಂದ್ಬಿಡ್ತೀರಿ. ನೀವು ಬಾಬಾ ಸಾಹೇಬ್ ಕಟ್ಟಿದ ವಿಧಾನಸೌಧ 1000 ಕೋಟಿ ರೂಪಾಯಿ ತಂದ. ಈ ತಿಮ್ಮಾಪುರ ಸಾಹೇಬ್ 1000 ಕೋಟಿ ರೂಪಾಯಿ ತರ್ತಾರೆ ಅಭಿವೃದ್ಧಿ. ಇವ್ರ ತಿರುಪತಿ ತಿಮ್ಮಪ್ಪ ಹೋದ್ರೆ 100 ರೂಪಾಯಿ ಅದಕ್ಕೆ ಹಾಕಿ ಬರ್ಬೇಕಾಯ್ತು. ಅದಕ್ಕೆ ಇವತ್ತು ಬಾಬಾ ಸಾಹೇಬರು ನಮ್ಗೆ ಹೋಟ್ ಕೊಟ್ಟಾರ ಅಂತ ಇವತ್ತು ನಮಗೆ ಮಾನ ಮರ್ಯಾದೆ ಎಲ್ಲ ಐತಿ. ಆ ಹೋಟನ್ನ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಇವತ್ತು ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಕೂರಿಸಿದ್ವಿ. ಅದಕ್ಕೆ ಮುಂದೆ ನಾವು ತಿಮ್ಮಾಪುರ ಸಾಹೇಬ್ರಿಗೆ ಒಂದು ಮನವಿ ಮಾಡಕತ್ತೀವಿ. ಬಹುಶಃ ಈ ಊರಾಗ ಲೈಬ್ರರಿ ಇರಾಕಿಲ್ಲ ಅನ್ಸತಿ.
ಐತೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋದು ಕಟ್ಟ ಇನ್ನೊಂದು ದೊಡ್ಡ ಪ್ರಮಾಣದೊಳಗೆ ಒಂದು ಲೈಬ್ರರಿ ಕಟ್ಟಿಸ್ಬೇಕಂತ ನಾವು ಅವರಲ್ಲಿ ಮನವಿ ಮಾಡಿದ್ವಿ. ಬಸವ ಅಂಬೇಡ್ಕರ್ ಅವರ ಸ್ಮರಿಸುತ್ತ ಇವತ್ತು ಈ ವಜ್ರಮಟ್ಟಿ ಗ್ರಾಮದಲ್ಲಿ ಒಂದು ನನ್ನ ಹೊಸತನದಂದ್ರ ಇವತ್ತು ಬಸವಾದಿ ಶರಣಗಳ ಅಡ್ಡಾಡಿ ನಾಡದಲ್ಲಿ ನಾವು ಯಾಕಂದ್ರೆ ವಜ್ರಮಟ್ಟಿ ಗ್ರಾಮದಲ್ಲಿ ನನಗೆ ಯಾಕಂದ್ರೆ ನಾವು ಇಲ್ಲಿ ಸಮಾನತೆ ಕಾಣುವಂತ ಇದ ತಾಲೂಕಾಗ ಜಿಲ್ಲಾದಾಗ ಯಾವ್ದಾರ ಇದ್ರ ಅದು ಸಮಾನತೆ ಗ್ರಾಮ ಯಾವ್ದಾರ ಇದ್ರ ಇಲ್ಲಿ ಎಲ್ಲಾರು ಕೂಡ್ಸಿ ಮಾಡುವಂತ ಒಂದು ಕಾರ್ಯಕ್ರಮ ಅದು ಯಾವ್ದಾರ ಇದ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರ್ಯಕ್ರಮ, ಅದು ವಜ್ರಮಟ್ಟಿ ಗ್ರಾಮದಲ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಚವನ್ನ ಇವತ್ತು ನಮ್ಮ ಜನಾಂಗ ಅಷ್ಟು ಮಾಡ್ತಾ ಇಲ್ಲ. ಇವತ್ತು ಪ್ರತಿಯೊಬ್ಬ ಈ ವಜ್ರಮಟ್ಟಿ ಗ್ರಾಮದಲ್ಲಿರುವಂತ ನಾಗರಿಕರು ಎಲ್ಲ ಹಿರಿಯರು ಸಮುದಾಯದ ಎಲ್ಲ ಒಗ್ಗಟ್ಟು ಕೂತು ಅವರು ಇಂಥದ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ಆ ಸ್ಥಳಕ್ಕೆ ಬೇಕಾದಂತದ ಸವಲತ್ತುಗಳನ್ನು ಕೊಟ್ಟು ಇವತ್ತು ವಜ್ರಮಟ್ಟಿ ಗ್ರಾಮದಲ್ಲಿ ಒಂದು ಅತ್ಯುತ್ತಮವಾದ ಎಲ್ಲಿ ಜಿಲ್ಲೆಯಲ್ಲಿಲ್ಲ ತಾಲೂಕದಲ್ಲಿಲ್ಲ ಅಂತ ಒಂದು ಮೂರ್ತಿ ನಮ್ಮ ಊರಿಗೆ ಇರಬೇಕನ್ನುವಂತ ಒಂದು ಆಶೀರ್ವಾದ ಮಾಡ್ಕೊಂಡು ಇವತ್ತು ಈ ಒಂದು ದೊಡ್ಡ ಕಾರ್ಯಕ್ರಮಗಳನ್ನ ಏನು ಹಮ್ಮಿಕೊಂಡಾರ ಅದು ಒಂದು ಸಂತೋಷದ ಸುದ್ದಿ. ಇವತ್ತು ಸಮಾನತೆ ಸೋದರತೆ ಅನ್ನುವಂತ ಸಂದೇಶ ಸಾರಿದಂತ ವಜ್ರಮಟ್ಟಿ ಗ್ರಾಮಕ್ಕೆ ನಾನು ಇಲ್ಲಿ ಎಲ್ಲ ಕರೆದು ವಂದಿಸಿದಂತ ಎಲ್ಲರಿಗೆ ಹಿರಿಯರಿಗೆ ಮತ್ತು ಕಾರ್ಯಕರ್ತರಿಗೆ ಭೀಮವಾದ ಸಂಘಟನೆ ಎಲ್ಲ ಪ್ರಮುಖ ಕಾರ್ಯಕರ್ತರಿಗೆ ನಾಯಕರಿಗೆ ವಂದಿಸುತ್ತಾ ಇವತ್ತು ನಾನು ಯಾರ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್. ನಾವು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.